ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮವ್ವ ಬುದ್ಧಿವಂತರಿಗೆ ಬುದ್ಧಿವಂತರು ಕಂಡ, ಅದಕ್ಕೆ ಆ ರಾತನ ಜೊತೆಗೆ ಇಟ್ಕೊಂಡು ಅವಳು ಮಣ್ಣು ಮುಗಿಸಿದ್ರು. ಅಲ್ಲವ ರಾಧಾ ಇಂಥ ಕಂತ್ರೆ ಕೆಲಸ ಮಾಡೋ ಅಂತ ನನ್ನ ಹತ್ರ ಹೇಳಿದಿದ್ರೆ ಬೆಂಕಿನಾಗೆ ಸುಟ್ಟಾಕ್ಬಿಡ್ತಾ ಇದ್ದೆ. ಅವಳು ಮೊದಲೇ ಇಸಾ ತುಂಬಿರೋ ಚೇಳು. ಅವಳು ಹಿಡಿಯೋಕೆ ಹೋದವ್ರ ಮೇಲೇನೆ ಇಸಾ ಕಾರ್ಬಿಟ್ರೆ ಅದಕ್ಕೆ ನಾನು ಯಾರಿಗೂ ಹೇಳಲಿಲ್ಲ. ಆದ್ರೆ ನೀನು ಜಾಣ್ತನ ಮೆಚ್ಚಲೇಬೇಕು ಪುಟ್ಟಮ್ಮಿ. ನೀನು ಅವ್ರ ಜೊತೆಲಿ ಇದೆಯಾ ಅಂತ ಅವರಿಬ್ರು ಮೆರೆದ್ರು, ಕೊನೆಗೆ ಮುರಿದು ಬಿದ್ರು. ಹ್ಯಾಟ್ಸ್ ಆಫ್ ಟು ಯವ್ವ, ನಿನ್ನಿಂದ ಇಡೀ ಊರಿಗೆ ಒಳ್ಳೇದಾಯ್ತು. ಈಗ್ಲೂ ಆ ರಾಧಾ ಮತ್ತೆ ರಾಜಿ ನಾವ್ ಹೇಗ್ ಸೋತ್ವಿ ಅಂತ ತಲೆ ಕೆಡ್ಸ್ಕೊಂಡು ಹುಚ್ಚರಾಗ್ಬಿಟ್ಟಿರ್ತಾರೆ. ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತದೆ ಅಂತ ನಂಬಿರೋಳು ನಾನು. ನೀನು ಆ ಕುರ್ಚಿ ಮೇಲೆ ಕೂರ್ಬೇಕು ಅಂತ ಅಮ್ಮವ್ರ ಆಸೆ ಆಗಿತ್ತು, ಅದೀಗ ಈಡೇರದೆ. ಇನ್ಮ್ಯಾಕ್ ನೀನು ಜನ ಮೆಚ್ಚೋ ಕೆಲಸ ಮಾಡಿ ಅಮ್ಮವ್ರ ಹೆಸರು ಉಳಿಸ್ಬೇಕು. ನನ್ನ ಹೆಂಡತಿ ಅಂದ್ಮೇಕೆ ಉಳಿಸ್ತಾರವ. ಆಟೆ ಅಲ್ಲ ಸ್ನೇಹ, ನಿನ್ ಹೊಟ್ಟೆನಾಗಿರೋ ಮಗುನ ಇವಳು ಕೊಲ್ಲಕ್ ನೋಡವಳೆ. ಇವಳಿಗೂ ಶಿಕ್ಷೆ ಆಗ್ಲೇಬೇಕು. ನೋಡಿ, ಈ ಪಂಚಾಯಿತಿ ಸೇರಿರೋದು ರಾಧನ್ ವಿಚಾರಕ್ಕೆ. ರಾಜೇಶ್ವರಿ ಅವ್ರ ವಿರುದ್ಧ ದೂರು ಕೊಟ್ರೆ ಅವಾಗ ಇದನ್ನ ಇತ್ಯರ್ಥ ಮಾಡ್ಬೋದು. ಇಲ್ಲಿಗೆ ಪಂಚಾಯಿತಿ ಮುಗೀತು. ಅಮ್ಮವ್ರು ಹೋದ್ಮ್ಯಾಕೆ ಈ ಕುರ್ಚಿಗೆ ಈ ಕಳೆ ಬಂತು. ಬಂಗಾರಮ್ಮ ಸೊಸೆ ಕಂಟಿ ಅಂಡ್ರೂ ಸುಮ್ಮನೆ ಅಂತ ತಿಳ್ಕೊಂಡಿದ್ದೀರಾ? ಬಂಗಾರಮ್ಮ ಸೊಸೆ ಸ್ನೇಹ ಅವ್ರಿಗೆ, ಬಂಗಾರಮ್ಮ ಸೊಸೆ ಸ್ನೇಹ ಅವ್ರಿಗೆ. ಸ್ನೇಹ ಅವ್ರಿಗೆ, ಬಂಗಾರಮ್ಮ ಸೊಸೆ ಸ್ನೇಹ ಅವ್ರಿಗೆ.
ಒಳ್ಳೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀಪ? ಏನ್ ಇಸ್ಯಾ? ಪಂಚಾಯತಿ ತೀರ್ಪ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಪುಟ್ಟವ? ಇಲ್ಲ ಕಣವಿ, ಇಲ್ಲ. ಅದಕ್ಕೆಲ್ಲ ನಾನು ಯೋಚನೆ ಮಾಡ್ತೀನಿ. ಇಷ್ಟಕ್ಕೂ ನೀನು ಅಮ್ಮವ್ರಂಗೆ ಸರಿಯಾಗಿ ತೀರ್ಪು ಕೊಟ್ಟಿದೀಯಾ. ಮತ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವ? ಅದೇ ಕಣಪ್ಪ, ನಾನು ಎತ್ತು ಮಕ್ಕಳು ತಮ್ಮ ಬದುಕು ಕಟ್ಕೊಳಕ್ಕೆ ಯಾಟೊಂದು ಒದ್ದಾಡ್ತಾವ್ರಲ್ಲ, ಅದ್ ನೋಡಿ ಯಾಕೋ ಮನ್ಸಿಗೊಸಿ ಜಾಸ್ತಿ ಅನಿಸ್ತಾ ಐತೆ. ಯೋಚನೆ ಮಾಡ್ಬೇಡಿ ಪುಟ್ಟವ, ಎಲ್ರಿಗೂ ಒಳ್ಳೇದಾಗೇ ಆಗತ್ತೆ. ಒಳ್ಳೇದಾಯ್ತದೆ ಕಣವಿ, ಆದ್ರೆ ಒಳ್ಳೇದಾಗ ಗಂಟ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆದತ್ತೆ. ಮುನ್ನಗ್ಗು ಹೋಗ್ಬೇಕಲ್ಲ. ಅವ ನಿನ್ ಮನ್ಸ್ನಾಗ ಇರೋದನ್ನೆಲ್ಲ ಅವ್ರ ತಾವ್ ಹೇಳು. ಹಿಂಗ್ ಸುಮ್ಗೆ ಕುತ್ಕೊಂಡು ಕೊರಗೋದಕ್ಕಿಂತ ಅವ್ರನ್ನ ಕರೆಸಿ ಹೇಳ್ಬೋದಲ್ವೇ? ಇರು, ನಾನೇ ಕರಿತೀನಿ. ಸಾನವರ, ಸುಮಾ, ಸಚಿನ್, ಬಿಡ್ರೆ ಬನ್ನಿ. ಪುಟ್ಟವ ನಿಮ್ತ ಏನೋ ಮಾತಾಡ್ಬೇಕಂತೆ, ಅದೇನೋ ಅಂತ ಕೇಳಿ. ಏನವ್ವ? ನಿಮ್ ಜೀವನದ್ದೇ ನನಗೆ ಚಿಂತೆ ಆಗ್ಬಿಟ್ಟದೆ. ಬದುಕುನುದ್ದಕ್ಕೂ ಒಲೆ ಮುಂದೆನೆ ನಾನು ಬೆಂದೋಗ್ಬಿಟ್ಟೆ. ಆದ್ರೆ ನನ್ನಂಗೆ ನನ್ನ ಮಕ್ಕಳ ಬದುಕು ಆಗಬಾರ್ದಲ್ಲ ಅಂತ ಯೋಚನೆ. ನಮಗೂ ಜೀವನದಾಗೆ ಬೆಳಿಬೇಕು ಅಂತ ಆಸೆ ಐತೆ ಕಣವ. ಆದ್ರೆ ಯೋನ್ ಮಾಡೋದು, ಯೋನೇ ಮಾಡಕ್ಕೋದ್ರು ಅಡೆತಡೆ ಆಯ್ತದೆ. ಅಡೆತಡೆಗಳನ್ನ ಮೆಟ್ಟಿನಿಲ್ಲನೆ ಬನ್ಸ. ನೀವಿಬ್ರು ನಿಮ್ ಗಂಡದಿರ ಮನೆನ ಬಿಟ್ಟು ಬಂದಿರ್ಬೋದು, ಆದ್ರೆ ಛಲ ಬಿಟ್ಟಿಲ್ವಲ್ಲ.